ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇಂದು ನಡೆದಂಥ KEA ಕಡ್ಡಾಯ ಕನ್ನಡ ಪರೀಕ್ಷೆಯ ಸಂಭವನೀಯ ಕೀ ಉತ್ತರಗಳನ್ನು ನೋಡ್ತಾ ಬರೋಣ. ನೋಡಿ, ಟೋಟಲ್ 150 ಅಂಕಗಳಿಗೆ ಏನಿತ್ತು ಎಕ್ಸಾಮ್ ಇತ್ತು. ಒಂದು ಪ್ರಶ್ನೆಗೆ 1.5 ಅಂಕ ಇತ್ತು. ಯಾವುದೇ ನೆಗೆಟಿವ್ ಅಂಕಗಳು ಇದ್ದಿದ್ದಿಲ್ಲ. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಬರೋಣವಾ. ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ನೋಡಿ ಫ್ರೆಂಡ್ಸ್, ಇಲ್ಲಿ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡಲ್ಲ, ಯಾಕಂದರೆ ಇಲ್ಲಿ ಕೇವಲ ಕೀ ಆನ್ಸರ್ ಇರುತ್ತೆ. ಯಾವತ್ತಾದರೂ ಒಂದು ದಿವಸ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಯಾಕಪ್ಪ ಅಂದರೆ ಉಳಿದಂಥ ಈ 3 ಅನ್ಯ ದೇಶೀಯ ಪದಗಳದವು. ಇದು ಅಚ್ಚ ಕನ್ನಡದ ಪದವಾಗಿದೆ. ನೆಕ್ಸ್ಟ್, ಕುಲಾಲ ಚಕ್ರ ಎಂಬ ಪದದ ಅರ್ಥ. ಕುಲಾಲ ಚಕ್ರ ಪದದ ಅರ್ಥ ಅಂದರೆ ಏನಪ್ಪ ಅಂದರೆ ಮಡಕೆ ಮಾಡಲು ಕುಂಬಾರನು ಬಳಸುವ ಒಂದು ಸಾಧನ. ಮೂರನೇ ಪ್ರಶ್ನೆ, ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ನೋಡಿ. ಪಟ್ಟಿ 1 ಮತ್ತು ಪಟ್ಟಿ 2. ಇದಕ್ಕೆ ಜೋಗದ ಸಿರಿ ಬೆಳಕಿನಲ್ಲಿ ಎಂಬ ಗೀತೆಯನ್ನು ರಚಿಸಿದವರು ಯಾರಪ್ಪ ಅಂದರೆ KS ನಿಸಾರ್ ಅಹಮದ್ ಅವರು. ಅಂದರೆ ಆಪ್ಷನ್ 3 ಏನಾಗುತ್ತೆ? 1. ಆಪ್ಷನ್ ಎಗೆ 3 ಸರಿಯಾದ ಉತ್ತರ ಆಗುತ್ತೆ. ಎಲ್ಲಿದೆ ಇಲ್ಲಿ ನೋಡಿ, ಇಲ್ಲಿದೆ ಆಪ್ಷನ್ 2 ಮತ್ತು 3. ಹಾಗಾದರೆ ನೆಕ್ಸ್ಟ್ ನೋಡೋಣವಾ. ಹಚ್ಚೆವು ಕನ್ನಡ ದೀಪ D, ಇದನ್ನು DS ಕರ್ಕಿ ಅವರು ಬರೆದಿದ್ದಾರೆ. ಕೊನೆಯಲ್ಲಿ ಯಾವುದು? 3 ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 3ನೇ ಕ್ವಶನ್ಗೆ ಯಾವುದು ಸರಿಯಾದ ಉತ್ತರ? 3. ನೆಕ್ಸ್ಟ್, 4ನೇ ಪ್ರಶ್ನೆ. KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ನೀಳ್ಗತೆ. ನೋಡಿ, ನಾಟಕಕ್ಕಿಂತ ಸ್ವಲ್ಪ ದೊಡ್ಡದಾಗಿದ್ದರೆ ಅದನ್ನು ನೀಳ್ಗತೆ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವೀರೇಶ ಚರಿತೆ. ಇದನ್ನು ಯಾರು ಬರೀತಾರಪ್ಪ ಅಂದರೆ ರಾಘವಾಂಕ. ಯಾರು ಬರೀತಾರ? ರಾಘವಾಂಕನು ಉದ್ದಂಡ ಷಟ್ಪದಿಯಲ್ಲಿ ವೀರೇಶ ಚರಿತೆ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್, ಈ ಕೆಳಗಿನ ಪಟ್ಟಿ ನೋಡಿ ಹೊಂದಿಸಿ ಬರೆಯಿ ಕೇಳಿದ್ದಾರೆ. 6ನೇ ಕ್ವಶನ್ಗೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ 3. ಯಾವುದು? ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಅಂದರೆ 1ನೇದ್ದು 3, ಶ್ರದ್ಧೆ. ಅಸ್ತೆ ಅಂದರೆ ಶ್ರದ್ಧೆ. ನೆಕ್ಸ್ಟ್, ಉತ್ಕರ್ಷ ಅಂದರೆ ಏಳಿಗೆ. ಅಗ್ರಣಿ ಅಂದರೆ ಮುಂದಾಳು. ನೆಕ್ಸ್ಟ್, ಇಶುದಿ ಅಂದರೆ ಬತ್ತಳಿಕೆ. 6ನೇ ಆಪ್ಷನ್ಗೆ 3ನೇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣವಾ. 7ನೇ ಪ್ರಶ್ನೆ. ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ 4. ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಏನಾಗುತ್ತೆ? ಆಪ್ಷನ್ 4. ಅಂದರೆ ಉಡಗಿಸು ಅಂದರೆ ತಗ್ಗಿಸು, ಕಸಾಯಿ ಅಂದರೆ ಕಟುಕ, ಕಳಬ ಅಂದರೆ ಆನೆಯ ಮರಿ, ಕಪೋತ ಅಂದರೆ ಪಾರಿವಾಳ. ಓಕೆ, ನೆಕ್ಸ್ಟ್, ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಇಲ್ಲಿ ಯಾವುದು ವಿರುದ್ಧ ಪದವಲ್ಲ ಅಂದರೆ ಆಪ್ಷನ್ 4 ಸಂಧ್ಯಾ, ಸಂಜೆ. ಇದು ಸಮಾನಾರ್ಥಕ ಪದ ಅಥವಾ ತತ್ಸಮ ತದ್ವ ಪದ ಆಗುತ್ತೆ. ಇವೆಲ್ಲವೂ ಕೂಡ ವಿರುದ್ಧಾರ್ಥಕ ಪದವಾಗಿದೆ. ಯಾವುದು? ಕ್ಷಯ ವೃದ್ಧಿ, ಇದು ವಿರುದ್ಧಾರ್ಥಕ ಪದ. ವ್ಯಷ್ಟಿಯ ಸಮಷ್ಟಿ ಅನ್ನೋದು ವಿರುದ್ಧಾರ್ಥಕ ಪದ. ಶಾಖದ ವಿರುದ್ಧಾರ್ಥಕ ಪದ ಶೀತ. ನೆಕ್ಸ್ಟ್, ತತ್ಸಮ ತದ್ವಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ 2. ಯಾವುದು? ಕಾವ್ಯ ಅಂದರೆ ಕಬ್ಜ, ಗೋಷ್ಠಿ ಅಂದರೆ ಗೊಟ್ಟೆ, ಛತ್ರಿಕಾ ಅಂದರೆ ಸತ್ತಿಗೆ, ತಟ ಅಂದರೆ ದಡ. ನೆಕ್ಸ್ಟ್, ಮನೆಯ ತನಕ ಎಂಬುದು ಯಾವುದಕ್ಕೆ ಉದಾಹರಣೆ ಅಂದರೆ ಇದೊಂದು ತದ್ದಿತಾಂತವ್ಯಯ. ಯಾವ ಅವ್ಯಯ? ತದ್ದಿತಾಂತವ್ಯಯ. ನೆಕ್ಸ್ಟ್, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಈ ಕೆಳಗಿನವುಗಳಲ್ಲಿ ಯಾವುದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂದರೆ ನೋಟ. ನೋಟ ಎಂಬುದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ನೆಕ್ಸ್ಟ್, 12ನೇ ಪ್ರಶ್ನೆ. ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ಯದಲ್ಲಿ ನಾವು ಏನು ಮಾಡಬೇಕು? ಜೋಡಿಸಿ ಬರೀಬೇಕು. ನೋಡಿ, ಇಲ್ಲಿ ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. ನೋಡಿ, ಇದು B ಫಸ್ಟ್ ಬರುತ್ತೆ. B ಫಸ್ಟ್ ಎಲ್ಲಿದೆ? ಒಂದೇ ಇದೆ ನೋಡಿ ಇಲ್ಲಿ. ಅಂದರೆ ಆಪ್ಷನ್ 2 ಸರಿಯಾದ ಉತ್ತರ. B ಫಸ್ಟ್ ಬರುತ್ತೆ. ನಂತರ ಇದು 2 ನಂಬರು. ನೆಕ್ಸ್ಟ್ D 3 ನಂಬರು. ನೆಕ್ಸ್ಟ್ ಇದು 4 ನಂಬರು. ಓಕೆನಾ? ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. ಆಪ್ಷನ್ 2. ನೆಕ್ಸ್ಟ್,
13ನೇ ಪ್ರಶ್ನೆ, ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು. ಆಪ್ಷನ್ 3. ನೆಕ್ಸ್ಟ್, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಇಳದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳು ಬಳಸಬೇಕಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ. ಇಲ್ಲಿ ಅರ್ಧ ವಿರಾಮ ಚಿಹ್ನೆ ಮತ್ತು ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕಾಗಿತ್ತು. ನೆಕ್ಸ್ಟ್ ನೋಡಿ, ಕನ್ನಡದಲ್ಲಿ ಅಂಕಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಇಂಗ್ಲೀಷ್ಗೆ ಬರೀಬೇಕು. ಫಸ್ಟ್ ಏನಿದೆ 5, ನೆಕ್ಸ್ಟು 9, ನೆಕ್ಸ್ಟ್ 8, 6, 7. ನೋಡಿ ಎಲ್ಲಿದೆ 5, 9, 8, 6, 7. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್, ತದನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ. ನೋಡಿ, ಈ ಅಕ್ಷರಗಳ ಸಾಲಿಗೆ ಯಾವ ಅಕ್ಷರಗಳು ಹೊಂದಿಕೆ ಆಗ್ತವಪ್ಪ ಅಂದರೆ ರ ಮತ್ತು ಲ ಹೊಂದಿಕೆ ಆಗ್ತವೆ. ಹಾಗಾದರೆ ಆಪ್ಷನ್ 1 ಸರಿಯಾದ ಉತ್ತರ, ಎ ಮತ್ತು ಬಿ. ನೆಕ್ಸ್ಟ್ 17ನೇ ಪ್ರಶ್ನೆ, ಮುಂದಿನ ವಾಕ್ಯದಲ್ಲಿ ನೋಡಿ, ಒಂದು ವಾಕ್ಯ ಅಲ್ಲಿ ಲೇಖನ ಚಿಹ್ನೆಗಳನ್ನು ಬಳಸಲಾಗಿದೆ ಅಂತೆ, ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ 2 ಸರಿಯಾದ ಉತ್ತರ. ನೋಡಿ, ಇಲ್ಲೊಂದು ವಾಕ್ಯವನ್ನು ಅರ್ಥಬದ್ಧವಾಗಿ ಏನು ಮಾಡಬೇಕು, ಜೋಡಣೆ ಮಾಡಬೇಕಂತೆ. ಇಲ್ಲಿ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ SPQTRVU ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಓಕೆನಾ. ನೆಕ್ಸ್ಟ್ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆಯೂ ಕೂಡ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ನೋಡಿ, ಇದರಲ್ಲಿ ಮೊದಲನೇದೇನಿದೆ ಅನ್ವರ್ಥಕ ನಾಮ, ವ್ಯಾಪಾರಿ ಅನ್ನೋದು ಅನ್ವರ್ಥಕ ನಾಮ ಆಗುತ್ತೆ. ಅಂದರೆ ಫಸ್ಟ್ 3 ಎಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ. ನೆಕ್ಸ್ಟ್ ಗುಣವಾಚಕ, ಹೊಸ ಬಟ್ಟೆ ಅನ್ನೋದು ಗುಣವಾಚಕ ಆಗುತ್ತೆ. ಬಿ 1 ಎಲ್ಲಿದೆ, ಇಲ್ಲಿದೆ. ಹಾಗಾದರೆ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವುದು? ಆಪ್ಷನ್ 3. ಎಷ್ಟನೇ ಪ್ರಶ್ನೆ ಇದು? 20ನೇ ಪ್ರಶ್ನೆ. ನೆಕ್ಸ್ಟ್ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಇದರಲ್ಲಿ ಸ್ವಲ್ಪ ಡೌಟ್ ಇದೆ. ಅಂದರೆ ಇದರಲ್ಲಿ 2 ಆನ್ಸರ್ ಅನಿಸ್ತಾ ಇದೆ ನನಗೆ. 2 ಆಗ್ಬೋದು ಅಥವಾ 3 ಆಗ್ಬೋದು. 2 ಅಥವಾ 3 ಇವೆರಡರಲ್ಲಿ ಒಂದು ಆನ್ಸರ್ ಆಗುತ್ತೆ. ಇದನ್ನು ಪೆಂಡಿಂಗ್ನಲ್ಲಿ ಇಡೋಣ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಹೇಳಿಕೆ 1 ಮತ್ತು ಹೇಳಿಕೆ 2 ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಇವೆರಡೂ ಸರಿ. ಅಂದರೆ ಅವ್ರು ಕೇಳಿದ್ದು ತಪ್ಪಾದ ಹೇಳಿಕೆಯನ್ನು ಕೇಳಿದ್ದಾರೆ. ಇದನ್ನೂ ತಪ್ಪೈತಿ, ಇದನ್ನೂ ಕೂಡ ತಪ್ಪೈತಿ. ಅದಕ್ಕಾಗಿ ಇವೆರಡೂ ಕೂಡ ಸರಿ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಕಲ ಐಶ್ವರ್ಯ, ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ವೃದ್ಧಿ ಸಂಧಿ. ಸಕಲ ಐಶ್ವರ್ಯ ಎಂಬುದು ಯಾವ ಸಂಧಿ? ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ನೋಡಿ, ಅನ್ಯ ಪುರುಷವಾಚಕ ಅಂದರೂ ಒಂದು, ಪ್ರಥಮ ಪುರುಷ ಅಂದರೂ ಕೂಡ ಒಂದು. ಅನ್ಯ ಪುರುಷವಾಚಕ ಅಂದರೂ ಒಂದು, ಪ್ರಥಮ ಪುರುಷ ಅಂದರೂ ಒಂದು. ಹಾಗಾದರೆ ಸರಿಯಾದ ಉತ್ತರ ಯಾವುದು ಆಗ್ತೈತಿ? ನೀನು. ಇವೆಲ್ಲವೂ ಕೂಡ ಪ್ರಥಮ ಪುರುಷ. ಓಕೆ. ನೆಕ್ಸ್ಟ್ ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದಾನು ಎಂಬುದು ಸಂಭವನಾರ್ಥಕ ಕ್ರಿಯಾಪದ. ಆಪದ್ಧರ್ಮ, ಇದನ್ನು ಬಿಡಿಸಿ ಬರೆಯಿರಿ. ನೋಡಿ, ಬಿಡಿಸಿ ಬರೆದಾಗ ಏನಾಗುತ್ತೆ ಅಂದರೆ ಆಪತ್ ಪ್ಲಸ್ ಧರ್ಮ, ಆಪದ್ಧರ್ಮ. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಪಯಶ್ಶಯನ ಪದವನ್ನು ಬಿಡಿಸಿ ಬರೆಯಿರಿ. ನೋಡಿ, ಇದು ಶುತ್ವ ಸಂಧಿಗೆ ಉದಾಹರಣೆ ಆಗುತ್ತೆ. ಪಯಸ್ ಪ್ಲಸ್ ಶಯನ, ಸಣ್ಣ ಸ ಫಸ್ಟ್ ಬರುತ್ತೆ, ಆಮೇಲೆ ಶಂಕರ್ಷ ಬರುತ್ತೆ. ಓಕೆನಾ. ಇದು ಪಯಶ್ಶಯನ ಯಾವ ಸಂಧಿ? ಶುತ್ವ ಸಂಧಿಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್ ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಉಡಾಯಿಸು ಪದವು ಇದು ಒಂದು ಸಕರ್ಮಕ ಧಾತು. ಯಾವ ಧಾತು? ಸಕರ್ಮಕ ಧಾತು. ನೆಕ್ಸ್ಟ್ 29ನೇ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ನೋಡಿ, ವಿಘಟಿಕ ವಿಗಳಿಕೆಯಾಗಿದೆ. ಉದ್ಘೋಷಣೆ ಎಂಬುದು ಉಗ್ಗಡಣೆ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಸಾಬೂನು, ಪಾದ್ರಿ, ಮೇಜಿ ಇವು ಯಾವ ಭಾಷೆಯ ಪದಗಳಪ್ಪ ಅಂದರೆ ಪೋರ್ಚುಗೀಸ್ ಭಾಷೆಯ ಪದಗಳು. ಯಾವ ಭಾಷೆ? ಪೋರ್ಚುಗೀಸ್. ನೆಕ್ಸ್ಟ್
ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ? ಅಡಿಗೆರೆ ಎಳೆದ ಪದ ಯಾವುದು? ಹಳೆಯ. ಇದೊಂದು ಗುಣವಾಚಕ ಪದ. ಯಾವ ವಾಚಕ ಪದ? ಗುಣವಾಚಕ ಪದವಾಗಿದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಮತ್ತು ಸಮರ್ಥನೆ ಏನಿದೆ ನೋಡಿ. ಬೇರೆ ಭಾಷೆಗಳಿಂದ ಅನ್ಯ ದೇಶ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿಕೆ ಸರಿಯಾಗಿದೆ ಮತ್ತು ಸಮರ್ಥನೆಯೂ ಕೂಡ ಸರಿಯಾಗಿದೆ. 33ನೇ ಪ್ರಶ್ನೆ, ಮಾರಿಗೌತಣವಾಯಿತು ನಾಳಿನ ಭಾರತವು. ಈ ವಾಕ್ಯದಲ್ಲಿರುವ ಅಲಂಕಾರ. ಈ ವಾಕ್ಯದಲ್ಲಿ ಯಾವ ಅಲಂಕಾರ ಇದೆ ಅಂದರೆ ರೂಪಕ ಅಲಂಕಾರ ಇದೆ. ಯಾವ ಅಲಂಕಾರ? ರೂಪಕ ಅಲಂಕಾರ. ನೆಕ್ಸ್ಟ್ ನೋಡಿ, ಇಲ್ಲಿ ವಾಕ್ಯವನ್ನು ಸಂಯೋಜನೆ ಮಾಡಬೇಕು. ಇಲ್ಲಿ ಏನು ಬರುತ್ತಪ್ಪ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು ಎಂಬುದು ಸರಿಯಾದ ವಾಕ್ಯ ಆಗುತ್ತೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಅರ್ಥವತ್ತಾದ ವಾಕ್ಯವನ್ನು ಸಂಯೋಜನೆ ಮಾಡಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಬರೋದಾದರೆ ಆಪ್ಷನ್ 3, ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತದೆ. ಆಪ್ಷನ್ 3 ಸರಿಯಾದ ಉತ್ತರ. 36ನೇ ಪ್ರಶ್ನೆ, ಇಂಗ್ಲೀಷ್ನಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಬೇಕು. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಏನಾಗುತ್ತೆ? 6 ಇದೆಯಾ? ಓಕೆ, 6 ಇದೆ. ನೆಕ್ಸ್ಟ್ 0 ಇದೆ, 3 ಅಂದರೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. 36ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ 37ನೇ ಪ್ರಶ್ನೆ, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಅಹಹ, ಇಲ್ಲಿ ಭಾವಸೂಚಕ ಐತಾ? ಓಕೆ, ಸೂರ್ಯನಿಗೂ ಗ್ರಹಣವೇ, ಇಲ್ಲಿ ಕ್ವಶನ್ ಮಾರ್ಕ್ ಅಂದರೆ ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ 38ನೇ ಪ್ರಶ್ನೆ, ಒಂದು ಗಾದೆ ಮಾತಿದೆ. ಆ ಗಾದೆ ಮಾತನ್ನು ಪೂರ್ಣಗೊಳಿಸಬೇಕಾಗಿದೆ. ಏನಪ್ಪ ಅಂದರೆ ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ನೆಕ್ಸ್ಟ್ 39ನೇ ಪ್ರಶ್ನೆ, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಧ ವಿರಾಮ ಚಿಹ್ನೆ. ಯಾವ ಚಿಹ್ನೆ? ಅರ್ಧ ವಿರಾಮ ಚಿಹ್ನೆ. ನೆಕ್ಸ್ಟ್ ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದದ ಯಾವ ಸಂಧಿಗೆ ಸೇರುತ್ತದೆಪ್ಪ ಅಂದರೆ ವಕಾರಾಗಮ ಸಂಧಿಗೆ ಸೇರ್ತೈತಿ. ಯಾವ ರೀತಿಯಪ್ಪ ಅಂದರೆ ಆ ಪ್ಲಸ್ ಊರು, ಊರಿನಿಂದ, ಆ ಪ್ಲಸ್ ಊರಿನಿಂದ, ಆ ಊರಿನಿಂದ, ಊ ಅನ್ನೋದು ಆಗಮ ಆಗಿದೆ, ಅದಕ್ಕಾಗಿ ವಕಾರಾಗಮ ಸಂಧಿ ಆಗುತ್ತೆ. ಓಕೆ, ನೆಕ್ಸ್ಟ್ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ಎನ್ನುವುದು ರೂಢನಾಮ, ಹಾವಾಡಿಗೆ ಎನ್ನುವುದು ಯಾವ ನಾಮ? ಅನ್ವರ್ತಕ ನಾಮ ಆಗುತ್ತೆ. ಯಾವ ನಾಮ? ಅನ್ವರ್ತಕ ನಾಮ. ನೆಕ್ಸ್ಟ್ ಎಳೆಗರು, ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ನೋಡಿ, ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಏನಾದೈತಿ? ಎಳೆ ಪ್ಲಸ್ ಕರು, ಎಳೆಗರು. 43ನೇ ಪ್ರಶ್ನೆ, ವಾಕ್ಯ ಸಂಯೋಜನೆಯನ್ನು ಮಾಡಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಆಪ್ಷನ್ 3. 43ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ 44ನೇ ಪ್ರಶ್ನೆ, ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ರಿಸಿ ಋಣ. ನೆಕ್ಸ್ಟ್ 45ನೇ ಪ್ರಶ್ನೆ, ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಯಾವುದು ಸರಿಯಾಗಿದೆ ಅಂತ ಕೇಳಲಾಗಿದೆ. ಆಪ್ಷನ್ 4 ಗುಣವಾಚಕ, ಕೆಟ್ಟದ್ದು ಒಳ್ಳೆಯದು, ಇದು ಸರಿಯಾಗಿದೆ. ನೆಕ್ಸ್ಟ್ 46ನೇ ಪ್ರಶ್ನೆ, ಹೊಂದಿಸಿ ಬರೆಯರಿದೆ. ತತ್ಸಮ ಮತ್ತು ತದ್ಭವವನ್ನು ಕೊಟ್ಟಿದ್ದಾರೆ. ಪುಸ್ತಕ ಅಂದರೆ ಹೊತ್ತಿಗೆ, ಸಂಸ್ಕೃತ ಅಂದರೆ ಸಕ್ಕದ, ಕರ್ತೃ ಅಂದರೆ ಕರ್ತಾರ, ದೀಪಿಕಾ ಅಂದರೆ ದೀವಿಗೆ. ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಎಷ್ಟನೇ ಪ್ರಶ್ನೆ ಇದು? 46ನೇ ಪ್ರಶ್ನೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ 4ನೇದು ಡಿ ಸರಿಯಾದ ಉತ್ತರ. ತೆಕ್ಕಳಿಕೆ, ಬಿಕ್ಕಳಿಕೆ ಇದು ಗುಂಪಿಗೆ ಸೇರುವುದಿಲ್ಲ.
ಎಷ್ಟನೇ ಪ್ರಶ್ನೆ ಇದು? 47 ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ 48ನೇ ಪ್ರಶ್ನೆ, ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಇದು ಕೂಡ ಸ್ವಲ್ಪ ಗೊಂದಲ ಇದೆ. ಕೇಶಿರಾಜ ಅಥವಾ ನಾಗವರ್ಮ, ಇವರಿಬ್ಬರಲ್ಲೇ ಒಂದು ಆನ್ಸರ್ ಆಗುತ್ತೆ. ಇದು 50-50 ಇದೆ. ಓಕೆ, ನೋಡೋಣವಾ? ನೆಕ್ಸ್ಟ್ ನೋಡೋಣ. ಐ ಮತ್ತು ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಸಂಧ್ಯಾಕ್ಷರಗಳು. ಯಾವ ಅಕ್ಷರಗಳು? ಸಂಧ್ಯಾಕ್ಷರಗಳು. ನೆಕ್ಸ್ಟ್ 50ನೇ ಪ್ರಶ್ನೆ, ಸಜಾತಿಯ ಒತ್ತಕ್ಷರ ಯಾವುದಪ್ಪ ಅಂದರೆ ಅಕ್ಕ ಎಂಬುದು ಸಜಾತಿಯ ಒತ್ತಕ್ಷರ. ಉಳಿದಂಥ ಇವು ಮೂರು ಕೂಡ ವಿಜಾತಿಯ ಒತ್ತಕ್ಷರ ಅಥವಾ ಸಂಯುಕ್ತ ಅಕ್ಷರಗಳು. ನೆಕ್ಸ್ಟ್ 51ನೇ ಪ್ರಶ್ನೆ, ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳು ಯಾವುವು? ಗುಣಿತಾಕ್ಷರಗಳು. ಯಾವ ಅಕ್ಷರಗಳು? ಗುಣಿತಾಕ್ಷರಗಳು. ನೆಕ್ಸ್ಟ್, ಶೇಷ ಪದದ ವಿರುದ್ಧಾರ್ಥಕ ಶಬ್ದ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಬರೋದಾದರೆ ನಿಶ್ಶೇಷ. ಶೇಷ ಪದದ ವಿರುದ್ಧಾರ್ಥಕ ಪದ ನಿಶ್ಶೇಷ. ನೆಕ್ಸ್ಟ್ 53ನೇ ಪ್ರಶ್ನೆ, ಆರ್ದ್ರ ಪದದ ವಿರುದ್ಧ ಪದ ಏನಪ್ಪ ಅಂದರೆ ಶುಷ್ಕ. ನೆಕ್ಸ್ಟ್ 54ನೇ ಪ್ರಶ್ನೆ, ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಇಲ್ಲಿ ನೋಡಿ, ಅಖ್ಯಾತ ಪ್ರತ್ಯಯಕ್ಕೆ ಮಧ್ಯದಲ್ಲಿ ಬರುವಂಥ ಕಾಲಸೂಚಕ ಪ್ರತ್ಯಯ ಯಾವುದಪ್ಪ ಅಂದರೆ ಉತ್ತ ಅನ್ನೋದು. ಯಾವುದು? ಉತ್ತ. ನೆಕ್ಸ್ಟ್, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ವರ್ತಮಾನ ಕಾಲ. ಯಾವ ಕಾಲ? ವರ್ತಮಾನ ಕಾಲ. ನೆಕ್ಸ್ಟ್, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪ್ರೀತಿ. 56ನೇ ಪ್ರಶ್ನೆಗೆ 3ನೇ ಆಪ್ಷನು ಪ್ರೀತಿ ಸರಿಯಾದ ಉತ್ತರ. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಏನಪ್ಪ ಅಂದರೆ ಕುದಿಸು. ಉಕ್ಕರಿಸು ಪದದ ಸಮಾನಾರ್ಥಕ ಪದ ಕುದಿಸು. ನೆಕ್ಸ್ಟ್, ಹೊಂದಾಣಿಕೆಯಾಗದ ಜೋಡಿ ಯಾವುದಂತ ಕೇಳಿಕೊಳ್ಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ತಾತ್ಪರ್ಯ ಅಥವಾ ತತ್ವ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಬವ್ವರ ಅಂದರೆ ಜಗಳ ಅಥವಾ ಯುದ್ಧ, ಇದು ಸರಿಯಾದ ಅರ್ಥವನ್ನು ಹೊಂದಿದೆ. ನೆಕ್ಸ್ಟ್, ಕನ್ನಡ ನಾಡಿನ ಭೋಜ ಅಥವಾ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೂ ಕೂಡ ಇದನ್ನು ಸ್ಟಾರ್ ಮಾರ್ಕಲ್ಲಿಡಿ. ಆಪ್ಷನ್ ಎ ಅಥವಾ ಆಪ್ಷನ್ ಬಿ ಇವೆರಡರಲ್ಲೇ ಒಂದು ಉತ್ತರ ಇದೆ. ಓಕೆ, ನೆಕ್ಸ್ಟ್, ಅಶ್ಮಾರೋಹಣ ಈ ಪದದ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಕಲ್ಲನ್ನೇರುವುದು. ಅಶ್ಮಾರೋಹಣ ಅಂದರೆ ಕಲ್ಲನ್ನೇರುವುದು. ನೆಕ್ಸ್ಟ್, ಯತಿ ಎಂದರೆ ವಿರಾಮ. ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಹೇಳಿಕೆ ಮಾತ್ರ ಸರಿಯಾಗಿವೆ. 2 ಹೇಳಿಕೆಗಳು ಏನದವು ಸರಿಯಾಗಿದ್ದವು. ನೆಕ್ಸ್ಟ್, ನಮ್ಮ ಉಪಾಧ್ಯಾಯರು ಇದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಇದಕ್ಕೆ ನೋಡಿ ಸರಿಯಾದ ಉತ್ತರ ಏನಾಗುತ್ತೆ? ವಿಭಕ್ತಿ ಪಲ್ಲಟವನ್ನು ಗೊಳಿಸಿದಾಗ ನಮಗೆ ಉಪಾಧ್ಯಾಯರು ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ 64ನೇ ಪ್ರಶ್ನೆ, ಈ ಮುಂದಿನ ಯಾವ ವಚನಕಾರ ಅಂಕಿತನಾಮ ಸರಿಯಾಗಿವೆ? ಅಕ್ಕ ಮಹಾದೇವಿದು ಯಾವುದು ಬರುತ್ತೆ? ಚನ್ನಮಲ್ಲಿಕಾರ್ಜುನ ಬರುತ್ತೆ. ಬಸವಣ್ಣನವ್ರದ್ದು ಕೂಡಲ ಸಂಗಮ ದೇವ. ಹೌದಾ? ಇವೆರಡು ತಪ್ಪದವು. ಸರಿಯಾದದ್ದು ಯಾವ್ಯಾವು? ಮಡಿವಾಳ ಮಾಚಿದಾಯು ದೇವರದು ಯಾವುದು? ಕಲಿದೇವರ ದೇವ, ಇದು ಸರಿಯಾಗಿದೆ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಇದು ಕೂಡ ಸರಿಯಾಗಿದೆ. ಹಾಗಾದರೆ ಆಪ್ಷನ್ 3 ಅಂದರೆ ಸಿ ಮತ್ತು ಡಿ ಸರಿಯಾಗಿವೆ. 64ನೇ ಪ್ರಶ್ನೆಗೆ 3ನೇ ಆನ್ಸರ್ ರೈಟ್. ನೆಕ್ಸ್ಟ್ 65ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ನೋಡಿ, ಎಷ್ಟೋ ಜನ ಆಪ್ಷನ್ ಎನ್ನು ಹಾಕಿ ಬರ್ತಾರೆ, ಎಷ್ಟೋ ಜನ ಹಾಕ್ತಾರೆ, ಅದು ತಪ್ಪಾಗಿದೆ. ಜಾತ್ಯತೀತ ಅಲ್ಲ, ಅದು ಜಾತ್ಯತೀತ. ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್, ದಿಕ್ ಪ್ಲಸ್ ದೇಶ, ಇದನ್ನು ಕೂಡಿಸಿ ಬರೆದಾಗ ದಿಗ್ದೇಶ ಆಗುತ್ತೆ. ನೆಕ್ಸ್ಟ್, ಉದಕ, ಜಲ, ತೋಯ, ಸಲಿಲ, ಅಂಬು ಈ ಪದಗಳ ಸಮಾನಾರ್ಥಕ ಪದ ಏನಪ್ಪ ಅಂದರೆ ನೀರು. 68ನೇ ಪ್ರಶ್ನೆ, ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಗಳಗನಾಥರು. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ದ.ರಾ ಬೇಂದ್ರೆಯವರ ನಾದಲೀಲೆ ಸರಿಯಾಗಿದೆ. ನೆಕ್ಸ್ಟ್, ಗುಂಪಿಗೆ ಸೇರದ ಪದವನ್ನು ಆರಿಸಿ. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ
ಔಷಧ ಇದು ಗುಂಪಿಗೆ ಸೇರುವುದಿಲ್ಲ. ನೆಕ್ಸ್ಟ್ ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ಕಾಂತಾರ ಪದದ ಅರ್ಥ ಏನಪ್ಪ ಅಂದರೆ ಅಡವಿ, ಅರಣ್ಯ, ವಿಪಿನ, ಕಾಡು. ಆಪ್ಷನ್ ಎ ಸರಿಯಾದ ಉತ್ತರ. ಇಷ್ಟು ಎಂಬುದು ಪರಿಮಾಣವಾಚಕ. ಅದು ಏನನ್ನು ಸೂಚಿಸ್ತಾ ಇದೆ? ಪರಿಮಾಣವನ್ನು ಸೂಚಿಸ್ತಾ ಇದೆ. 72 ಆಪ್ಷನ್ 2. ನೆಕ್ಸ್ಟ್ ನ್ಯ, ಯ, ನ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಅನುನಾಸಿಕ ಸಂಧಿಯಾಗುತ್ತವೆ. ಯಾವ ಸಂಧಿ? ಅನುನಾಸಿಕ ಸಂಧಿ. ಅಂದರೆ ಇವು ಅನುನಾಸಿಕ ಅಕ್ಷರಗಳು. ಏನಾದರೂ ಆದೇಶವಾಗಿ ಬರ್ತಪ್ಪ ಅಂದರೆ ಅನುನಾಸಿಕ ಸಂಧಿಯಾಗುತ್ತದೆ. ನೆಕ್ಸ್ಟ್ ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದನು. ಇದರಲ್ಲಿ ಬಂದಿರುವಂಥ ಅವ್ಯಯ ಯಾವುದಪ್ಪ ಅಂದರೆ ಕೂಡಲೇ ಎಂಬುದು ಅವ್ಯಯವಾಗಿದೆ. 75ನೇ ಪ್ರಶ್ನೆ, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂದರೆ ಬ್ರಾಹ್ಮಿ. ಯಾವ ಭಾಷೆ? ಬ್ರಾಹ್ಮಿ ಭಾಷೆಯಿಂದ. ನೆಕ್ಸ್ಟ್ ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ದೃಷ್ಟಾಂತ ಅಲಂಕಾರ. ಯಾವ ಅಲಂಕಾರ? ದೃಷ್ಟಾಂತ ಅಲಂಕಾರ. ಆಲ್ಮೋಸ್ಟ್ ಗಾದೆ ಬಂದಿದ್ದೆಲ್ಲವೂ ಕೂಡ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿರ್ತವೆ. ನೆಕ್ಸ್ಟ್ ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ. ಪತರಗುಟ್ಟು ಅಂದರೆ ಹೆದರು ಎಂಬ ಅರ್ಥವನ್ನು ಕೊಡುತ್ತೆ. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ಎಂಬುದು ತಪ್ಪಾಗಿ ಕೊಟ್ಟಿದ್ದಾರೆ. ಸರಿಯಾದ ರೂಪ ಆಪ್ಷನ್ ಎ ಭ್ರಷ್ಟಾಚಾರ. ನೆಕ್ಸ್ಟ್ 79ನೇ ಪ್ರಶ್ನೆ, ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಪಾರಮಾರ್ಥಿಕ. ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರದ ಅಲ್ಲ? ಶಬ್ದಾಲಂಕಾರ ಯಾವುದಲ್ಲಪ್ಪ ಅಂದರೆ ಇಲ್ಲಿ ಶ್ಲೇಷ ಅನ್ನೋದು ಶಬ್ದಾಲಂಕಾರವಲ್ಲ. 81ನೇ ಪ್ರಶ್ನೆ, ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಏನಪ್ಪ ಅಂದರೆ ವಿಧಿವಿಜ್ಞಾನ. ಆಪ್ಷನ್ 3 ವಿಧಿವಿಜ್ಞಾನ. 82ನೇ ಪ್ರಶ್ನೆ, ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ನೀಡಲಾಗಿದೆ. ಊರು ಪ್ಲಸ್ ಅಲ್ಲಿ ಊರಲ್ಲಿ ಏನಾದೈತಿ? ಊಕಾರ ಲೋಪ ಆಗೈತಿ. ಅದಕ್ಕಾಗಿ ಇದು ಯಾವುದು ಸಂಧಿ? ಲೋಪ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 83ನೇ ಪ್ರಶ್ನೆ, ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಏನಪ್ಪ ಅಂದರೆ ಕಳುಹಿಸಿದ್ದಾರೆ. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ. ನೆಕ್ಸ್ಟ್ 84ನೇ ಪ್ರಶ್ನೆ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದ ಲಿಂಗವು ಯಾವುದಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಲಿಂಗ ನಿರ್ಬಂಧ ಇರುವುದಿಲ್ಲ. 85ನೇ ಪ್ರಶ್ನೆ, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಇದಕ್ಕೆ ಸರಿಯಾದ ಉತ್ತರ ಬನ್ನಿ ಎಂಬುದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 2. ನೆಕ್ಸ್ಟ್ ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಅಹಿ, ಉರಗ ಎಂಬುದು ಸಮಾನಾರ್ಥಕ ಪದಗಳು. 87ನೇ ಪ್ರಶ್ನೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳಿಬಿಡ್ತೀನಿ ನೋಡಿ. 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಮತ್ತು ಡಿ ತಪ್ಪಾಗಿವೆ. ಅಂದರೆ ತಪ್ಪಾಗಿರುವಂಥದ್ದನ್ನು ಕೇಳಿದರೆ ಸಿ ಮತ್ತು ಡಿ ತಪ್ಪಾಗಿದೆ. ಏನಿದೆಯಪ್ಪ ಅಂದರೆ ಇಲ್ಲಿ ನೋಡಿ, ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮಸಂಸ್ಕೃತ ಎಂದಿದ್ದಾನೆ. ಇದು ಕೂಡ ತಪ್ಪಾಗಿದೆ. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ. ಇದು ಕೂಡ ತಪ್ಪಾಗಿದೆ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿಲ್ಲಪ್ಪ ಅಂದರೆ ಇವಾಗ ಎಲ್ಲರೂ ಕೂಡ ಕೀ ಆನ್ಸರ್ ಚೆಕ್ ಮಾಡೋಕ್ಕೆ ನೋಡ್ತಾರೆ, ಯಾರು ಕೂಡ ಎಕ್ಸ್ಪ್ಲನೇಷನ್ ಕೇಳಲ್ಲ. ಅದಕ್ಕಾಗಿ ಯಾವುದೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಓಕೆನಾ? 88ನೇ ಪ್ರಶ್ನೆ ಇಲ್ಲಿ ನೋಡಿ, ಚತುರ್ಥಿ ವಿಭಕ್ತಿಯ 3 ಪ್ರತ್ಯಯಗಳು ಗೆ, ಇಗೆ, ಕೆ. ಇದು ಕರೆಕ್ಟಾಗಿದೆ. ಸಪ್ತಮಿ ವಿಭಕ್ತಿ ಇಲ್ಲಿ ಏನು ಪ್ರತ್ಯಯ ಅದಾವಲ್ಲ ಅಲ್ಲಿ ಅನ್ನೋದು ಮತ್ತು ಒಂದು ಸರಿಯಾಗಿದೆ, ಉಳಿದಿದ್ದು ತಪ್ಪಾಗಿದೆ. ಮತ್ತು ಸಂಬೋಧನಾದ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವಪ್ಪ ಅಂದರೆ ಆ, ಎ, ಎರ. ಇದು ಕೂಡ ಕರೆಕ್ಟಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಎ ಮತ್ತು ಸಿ, 4ನೇ ಆಪ್ಷನ್ ಸರಿಯಾಗಿದೆ. 89ನೇ ಪ್ರಶ್ನೆ, ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳಲ್ಲಿ ಕಂಡುಬರುವುದಿಲ್ಲ. ನೆಕ್ಸ್ಟ್, ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು.
ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಅಂತ ಇದೆ ನೋಡಿ. ಭೀಮನು ಪ್ರಥಮದ್ದು ಕರ್ತೃ, ಚೆಂಡನ್ನು ಇದು ಕರ್ಮಾರ್ಥ, ತನ್ನ ಸಂಬಂಧಕಾರ್ಥ, ಬಲಗಾಲಿನಿಂದ ಸಾಧನಾರ್ಥ. ಹೌದಾ? ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? 1ನೇದು 2 ಎಲ್ಲಿದೆ ನೋಡಿ, 3ನೇ ಆಪ್ಷನು ಇದೆ, 4ನೇ ಆಪ್ಷನು ಇದೆ. ಹೌದಾ? 3ನೇ ಆಪ್ಷನ್ ಮತ್ತು 4ನೇ ಆಪ್ಷನ್ ಎರಡೂ ಇದೆ. ಅದಕ್ಕೆ ಇಲ್ಲಿ ನೋಡಿ 2ನೇದು ನೋಡೋಣವಾ? ಇಲ್ಲಿ ನೋಡಿ 4ನೇ ಆಪ್ಷನ್ನೇ ಸರಿಯಾಗಿ ಆಗುತ್ತೆ. ಯಾವುದಲ್ಲಿ 4ನೇ ಉತ್ತರ 90ಕ್ಕೆ ಆಪ್ಷನ್ 4. ನೆಕ್ಸ್ಟ್, ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಯಾವುದರಲ್ಲಿ ದೋಷ ಇಲ್ಲಪ್ಪ ಅಂದರೆ ಇಲ್ಲಿ ಧನಸ್ಸು ಆಗಬೇಕಾಗಿತ್ತು, ಇದು ಅಷ್ಟೈಶ್ವರ್ಯ ಆಗಬೇಕಾಗಿತ್ತು, ಇದು ಸಚ್ಚಿದಾನಂದ ಆಗಬೇಕಾಗಿತ್ತು. ದೋಷ ಎಲ್ಲಿಲ್ಲ? ಆಶೀರ್ವಚನದಲ್ಲಿ ಇಲ್ಲ. ನೆಕ್ಸ್ಟ್, ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಇದೆ. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ABCD 4 ಸರಿಯಾಗಿವೆ. ನೆಕ್ಸ್ಟ್, ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ 3 ವ್ಯಂಜನಗಳದವು. ಒಂದು ಸ ಪ್ಲಸ್ ಒಂದು ತ ಪ್ಲಸ್ ಒಂದು ರ, ಇನ್ನೊಂದು ಸ್ವರ ಬರ್ತೈತಿ. ಹೌದಾ? ಇವು 3 ಕೂಡ ವ್ಯಂಜನಗಳು. ಎಷ್ಟು ವ್ಯಂಜನಗಳದವು? 3. ನೆಕ್ಸ್ಟ್, 94ನೇ ಪ್ರಶ್ನೆ, ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದಪ್ಪ ಅಂದರೆ ಅಂತರಂಗ. ಅಂತರಂಗವನ್ನು ಈ ರೀತಿಯಾಗಿ ಬರೀತಾರೆ, ಅಂತರಂಗ. ಹೌದಾ? ಅವರು ತಪ್ಪಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು? ನೋಡಿ, ಮಗು ಹಾಲನ್ನು ಕುಡಿಯಿತು ಇದರಲ್ಲಿ ಈತು ಅನ್ನೋದು ಏನಿದು? ಅಖ್ಯಾತ ಪ್ರತ್ಯಯವಾಗಿದೆ. ನೆಕ್ಸ್ಟ್, ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಏನಾಗ್ತೈತಪ್ಪ ಅಂದರೆ ಆದಿತ್ಯ ಪ್ಲಸ್ ಉದಯಂ ಆಗ್ತೈತಿ. ಆಪ್ಷನ್ 2. ನೆಕ್ಸ್ಟ್, ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಳಫಳ ಜುಳು ಇದು ಸರಿಯಾಗಿದೆ, ಡಣ ಡಣ ಸರಸರ ಇದು ಸರಿಯಾಗಿದೆ. ಹಾಗಾದರೆ ಆಪ್ಷನ್ 3 A ಮತ್ತು C ಎರಡೂ ಸರಿಯಾಗಿದೆ. ನೆಕ್ಸ್ಟ್, ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯವನ್ನು ಮಾಡಿದೀವಪ್ಪ ಅಂದರೆ ಏನಾಗುತ್ತೆ ಅಂದರೆ ದೊಡ್ಡವನು ಪ್ಲಸ್ ಹುಡುಗ. ಇದರ ದೊಡ್ಡ ಹುಡುಗನ ವಿಗ್ರಹ ವಾಕ್ಯ ದೊಡ್ಡವನು ಪ್ಲಸ್ ಹುಡುಗ. ನೆಕ್ಸ್ಟ್, 99ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅಥವಾ ಯಾವುವು KS ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಗಳಲ್ಲ? ನೋಡಿ, ನಾನೆಂಬ ಪರಕೀಯ ಇದು KS ನಿಸಾರ್ ಅಹಮದ್ ಅವರ ಒಂದು ಸಾಹಿತ್ಯ ಕೃತಿ. ಅನಾಮಿಕ ಆಂಗ್ಲರು ಇದು ಕೂಡ KS ನಿಸಾರ್ ಅಹಮದ್ ಅವರ ಸಾಹಿತ್ಯ ಕೃತಿಯಾಗಿದೆ. ಮನದೊಂದಿಗೆ ಮಾತುಕತೆ ಇದು ಕೂಡ KS ನಿಸಾರ್ ಅಹಮದ್ ಅವರ ಒಂದು ಸಾಹಿತ್ಯ ಕೃತಿಯಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? C ಅಲ್ಲ, 4ನೇ ಆಪ್ಷನ್ನು C ಮಾತ್ರ. ಓಕೆ. ನೆಕ್ಸ್ಟ್, ಕೊನೆಯ ಪ್ರಶ್ನೆ ನೋಡಿ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳನ್ನು ನಾನು ವಿಲೇಜ್ ಅಕೌಂಟೆಂಟ್, PDO, KS, ಗ್ರೂಪ್ C, SDA, FDA ಸಂಬಂಧಪಟ್ಟಂತೆ ಕ್ಲಾಸ್ ಮಾಡ್ತಾ ಇರ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. 100ನೇ ಪ್ರಶ್ನೆ, ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಯಾವ ವಾಕ್ಯ ಅಂತ ಕೊಳ್ಳಾಗಿದೆ? ಇದು ಒಂದು ಸಾಮಾನ್ಯ ವಾಕ್ಯ. ಹೌದಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಇವತ್ತಿನ ಸಂಭವನೀಯ ಉತ್ತರ ಆಗಿತ್ತು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ನೆಗೆಟಿವ್ ಅಂಕ ಇಲ್ಲ. ಹಾಗಾಗಿ ನೀವು 34 ಕ್ವಶನ್ಸ್ಗಳನ್ನು ಏನಾದರೂ ಕರೆಕ್ಟ್ ಮಾಡಿದ್ರಪ್ಪ ಅಂದರೆ ನಿಮಗೆ 1.5 ಇಂಟು 34 51 ಮಾರ್ಕ್ಸ್ ಆಗುತ್ತೆ. ಇಷ್ಟು ಮಾರ್ಕ್ಸ್ ನಿಮಗೆ 50 ಬಿದ್ದರೆ ಪಾಸ್ ಆಗುತ್ತೆ. ಟೋಟಲ್ ನೀವು ಎಷ್ಟು ಕ್ವಶನ್ ಕರೆಕ್ಟ್ ಮಾಡಬೇಕಿಲ್ಲಿ? 34 ಕ್ವಶನ್ ಕರೆಕ್ಟ್ ಮಾಡಬೇಕು. ಇದು ಕೇವಲ ಎಲಿಜಿಬಿಲಿಟಿ. ಹೌದಾ? ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು VAO ಸಾಮಾನ್ಯ ಪರೀಕ್ಷೆಗಳನ್ನು ಬರೀಬೋದು. ಹೌದಾ? ಇಷ್ಟು ಯಾರ್ಯಾರು ತೊಗೊಂಡಿದ್ದೀರಾ? ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿರ್ತಾ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.